ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ಹಾಗೆ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಯಾವುದಪ್ಪ ಅಂದರೆ ಹೆಸರು ಕಾಳು ಪಲ್ಯ ಅಂತ. ಈ ಹೆಸರು ಕಾಳು ಪಲ್ಯ ಚಪಾತಿ ಇರ್ಬೋದು, ರೊಟ್ಟಿಗೆ ಅಥವಾ ದೋಸೆಗೆ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಸುಮಾರು ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹೆಸರು ಕಾಳನ್ನು ಚೆನ್ನಾಗಿ ಒಂದು 2-3 ಸಾರಿ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾಕಪ್ಪ ಅಂದರೆ ಒಣ ಕಾಳು ಆಗಿರೋದ್ರಿಂದ ನಾವು ಕುಕ್ಕರಲ್ಲಿ 2-3 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಬೇಕು ಅಂದವರು ನೆನೆಸಿರೋ ಕಾಳನ್ನು ಕೂಡ ಯೂಸ್ ಮಾಡಿನೂ ಕೂಡ ಈ ಪಲ್ಯನ ಮಾಡ್ಬೋದು. ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಲೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಗೆಯೇ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿನ ಕೂಡ ಸೇರಿಸಬೇಕು. ಸೊ ಬೆಳ್ಳುಳ್ಳಿ ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಒಳ್ಳೊಳ್ಳೆ ಫ್ಲೇವರ್ ಕೂಡ ಇರುತ್ತೆ. ನೆಕ್ಸ್ಟು ಅದೆಲ್ಲದೂ ಕೂಡ ಫ್ರೈ ಆದಮೇಲೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀವಿ. ಹಸಿಮೆಣಸು ಬೇಡ ಅಂದವರು ಒಣ ಖಾರದ ಪುಡಿನೂ ಕೂಡ ಸೇರಿಸ್ಕೋಬೋದು. ಅದೆಲ್ಲದೂ ಕೂಡ ಫ್ರೈ ಆದಮೇಲೆ ನಾನು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಕೂಡ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ 2 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಬಿಟ್ಟು ಟೊಮೊಟೊನೂ ಕೂಡ ಸೇರಿಸಬೇಕು. ಹಾಗೆಯೇ ಟೊಮೊಟೊ ಹಾಕೋ ಟೈಮಲ್ಲೇ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ನಾನು ಮುಂಚೆನೇ ಹೇಳಿದೆ, ಹೆಸರುಕಾಳು ಬೇಯಿಸುವಾಗ ನಾನು ಉಪ್ಪು ಹಾಕಿಲ್ಲ. ಸೊ ಹಾಗಾಗಿ ನಾನು ಈ ಸ್ಟೇಜಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಹೆಸರುಕಾಳು ಬೇಯುವಾಗಲೂ ಕೂಡ ಉಪ್ಪನ್ನು ಕೂಡ ಹಾಕ್ಕೋಬೋದು, ಅದು ನಮ್ಮ ಚಾಯ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂತಹ ಹೆಸರುಕಾಳನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೆಸರು ಕಾಳೆಲ್ಲ ತುಂಬ ನೀಟಾಗಿ ಸಾಫ್ಟಾಗಿ ಬೆಂದಿದೆ. 2-3 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಸಾಫ್ಟಾಗಿ ಬೇಯುತ್ತೆ. ನೆಕ್ಸ್ಟ್ ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರನ್ನ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರು ಪೌಡರು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ನ ಸೇರಿಸಿ ಸಾಕಾಗುತ್ತೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಕೂಡ ಸೇರಿಸಬೇಕು. ನೆಕ್ಸ್ಟ್ ಫೈನಲ್ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಸೇರಿಸಬೇಕು. ಹಾಗೆಯೇ ಲಾಸ್ಟಲ್ಲಿ ಫೈನಲ್ ಆಗಿ ಕೊನೆಗೆ ಇದಕ್ಕೆ ಚಿಕ್ಕದಾಗಿ ಇಟ್ಟಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಹೆಸರು ಕಾಳು ಪಲ್ಯ ರೆಡಿ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ತರಕಾರಿ ಇಲ್ಲ ಅಂದಾಗ ಆ ಟೈಮಲ್ಲಿ ನಾವು ಸಾಮಾನ್ಯವಾಗಿ ಬೇಳೆಕಾಳುಗಳೆಲ್ಲ ಮನೇಲಿ ಇದ್ದೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ದಿಢೀರಾಗಿ ಕ್ವಿಕ್ಕಾಗಿ ಒಂದು 1/2 ಅವರಲ್ಲಿ ಈ ಪಲ್ಯನ ರೆಡಿ ಮಾಡ್ಕೋಬೋದು. ಸೊ ಇದಂತೂ ನನ್ನ ಎಕ್ಸ್ಪೀರಿಯನ್ಸರ ಪ್ರಕಾರ ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ ಒಂದೊಳ್ಳೆ ತುಂಬಾ ಕಾಂಬಿನೇಷನ್ ಆಗುತ್ತೆ. ನೀವೇನೂ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದಗಳು.